ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ನನ್ನ ಇವತ್ತಿನ 2ನೇ ವಿಡಿಯೋ ಹಾಕ್ತಾಯಿದ್ದೀನಿ. ನಿನ್ನೆ ಹಾಕೋಕ್ಕಾಗಿರಲಿಲ್ವಲ್ಲ, ಅದಕ್ಕೆ ಪ್ಲೀಸ್ ಎಲ್ಲ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಚಾನೆಲ್ ಮುಂದುವರಿಸ್ಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ ಇರಲೇಬೇಕು, ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆದರೂ ಇರಲೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ 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 ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಸರಿ ತಾತ, ನಾನು ಹೋಗಿ ಅದೇನು ಮಾಡ್ತಾವ್ರೋ ನೋಡ್ಕೊಬತ್ತೀನಿ. ಹಾಗೆಯ ನೀರು ಕೊಡಿ ತಾತ, ಈಗೊಂದು ಮಾತ್ರೆ ಅದೇ ಕೊಡೋದು ನೋವಿಂದು ಎಂದು ಒಳನಡೆದು ತಾನೇ ಒಂದು ಮಗ್ಗೆ ನೀರು ತುಂಬಿಕೊಂಡು ಮೇಲೆ ನಡೆದಿದ್ದಳು ಪ್ರಾರ್ಥನಾ. ಶರಶ್ಚಂದ್ರನನ್ನು ಅವನ ರೂಮಿನಲ್ಲಿ ಅವನ ಮಂಚದ ಮೇಲೆ ಮಲಗಿಸಿ ಫ್ಯಾಕ್ಟರಿಯಲ್ಲಿ ಆಗಬೇಕಾಗಿದ್ದ ಕೆಲಸದ ಬಗ್ಗೆ ಏನೇನು ಯಾವಾಗ ಡಿಸ್ಪ್ಯಾಚ್ ಆಗಬೇಕು ಎಲ್ಲೆಲ್ಲಿ ಎಲ್ಲವನ್ನೂ ವಿವರಿಸುತ್ತಿದ್ದ ಬಂದಿದ್ದ ಹುಡುಗರಿಗೆ ಶರಶ್ಚಂದ್ರ ಆ ನೋವಿನಲ್ಲೂ ಇನ್ನು 1 ತಿಂಗಳು ತಾನು ಎಲ್ಲೂ ಅಲ್ಲಾಡುವ ಹಾಗಿಲ್ಲ ಎಂದು ತಿಳಿದಿತ್ತಲ್ಲ ಅವನಿಗೆ. ರೂಮಿನ ಬಾಗಿಲ ಬಳಿ ಬಂದು ನಿಂತಿದ್ದ ಹುಡುಗಿಯನ್ನು ನೋಡಿ ಅಲ್ಲಿದ್ದವರು ಹೊರಟಿದ್ದರು. ಅದು ಈ ವೀಲ್ ಚೇರ್ ಇದ್ದರೆ ಚೆಂದಾಗಿರೋದು. ಸರ್ಗೆ ನಡೆಯೋಕ್ಕಾಗಕ್ಕಿಲ್ಲ ಅಲ್ವಾ, ಮತ್ತೆ ಹೆಂಗೆ ಓಡಾಡೋದು ಬಾತ್ರೂಮ್ಗೆ ಎಲ್ಲನೂ? ಅದಕ್ಕೆ ಕೇಳಿದೆ, ಹೊರಟಿದ್ದವರ ಹತ್ತಿರ ಸಂಕೋಚದಿಂದ ಕೇಳಿದ್ದಳು ಹುಡುಗಿ. ಅವಳ ಮಾತಿನಿಂದ ನೆನಪಾಗಿತ್ತು ಅವರಿಗೆ, ವೀಲ್ ಚೇರ್ ಕಾರಿನಲ್ಲಿಯೇ ಇದೆ ಎಂದು. ಯಾರೋ ಒಬ್ಬ ಕೆಳಗೆ ಓಡಿದ್ದ ತರಲು ಚೇರನ್ನು. ಶರಶ್ಚಂದ್ರನ ಮುಖದ ಮೇಲೆ ಕಂಡೂ ಕಾಣದಂತೆ ನಗು ಅರಳಿತ್ತು. ಹುಡುಗಿಗೆ ತನ್ನ ಬಗ್ಗೆ ಇರುವ ಕಾಳಜಿ ನೋಡಿ ನೋವಿನಲ್ಲೂ ಮನಸ್ಸು ತಂಪಾಗಿತ್ತು ಅವನಿಗೆ. ಅವಳನ್ನೇ ನೋಡುತ್ತಿದ್ದ ಅವನ ನೇರ ನೋಟದಿಂದ ಗಲಿಬಿಲಿ ಆಗಿತ್ತು ಅವಳಿಗೆ. ಅಯ್ಯ, ಈ ವಯ್ಯ ಯಾವಾಗಲೂ ಹಿಂಗೆಯ, ಅದ್ಯಾಕೆ ಹಿಂಗೆ ನೋಡಾರೋ? ನಾನಿಲ್ಲಿ ಉಸಿರಾಡೋಕ್ಕಾಗದೆ ಸಾಯಬೇಕು. ನಾನೇನಾರ ತಪ್ಪಾಗಿ ಮಾತಾಡ್ಬಿಟ್ನಾ ಹೆಂಗೆ ಎಂದುಕೊಂಡವಳು. ಸರ್, ಅದು ನಿಮಗೆ ಕಾಲು ಪೆಟ್ಟಾಗದಲ್ಲ, ನಡೆಯೋಕ್ಕೆ ಆಗಕ್ಕಿಲ್ಲ ಅಂತವ ಹಂಗೆ ಕೇಳಿದೆ. ಏನಾರ ತಪ್ಪಾದರೆ ಸಾರಿ ಸರ್ ಎಂದಳು ಅವನ ಮುಖ ನೋಡುವ ಸಾಹಸ ಮಾಡದೆ ತಲೆ ತಗ್ಗಿಸಿಯೇ. ನೋ ನಥಿಂಗ್ ಪ್ರಾರ್ಥನಾ, ನೀನು ಕೇಳಿದ್ದು ಸರಿಯಾಗಿಯೇ ಇದೆ. ನಿನಗೆ ನನ್ನ ಬಗ್ಗೆ ಯಾಕೆ ಇಷ್ಟು ಕಾಳಜಿ ಪ್ರಾರ್ಥನಾ? ಮೃದುವಾಗಿ ಕೇಳಿದ್ದ ಶರಶ್ಚಂದ್ರ ಪಿಸುಗುಟ್ಟಿದಂತೆ. ನಡುಗಿದ್ದಳು ಹುಡುಗಿ ಅವನ ಈ ಚರ್ಯೆಗೆ. ಉತ್ತರವಿಲ್ಲ ಅವಳ ಬಳಿ. ಎತ್ತಲೋ ನೋಡಿದ್ದಳು ಹುಡುಗಿ ಒಂದೂ ಮಾತಿಲ್ಲದೆ. ಹೇಳು ಪ್ರಾರ್ಥನಾ, ಪ್ಲೀಸ್, ನನ್ನ ಬಗ್ಗೆ ಯಾಕೆ ಇಷ್ಟು ಕಾಳಜಿ ನಿನಗೆ? ಹಾಂ? ಮತ್ತದೇ ಮತ್ತೇರಿಸುವ ಧ್ವನಿ ಅವನದು. ಉಸಿರೇ ಹೊರಡುತ್ತಿಲ್ಲ ಅವಳಿಗೆ ಈಗಂತೂ. ಮಾತನಾಡು ಅಪ್ಪು, ಪ್ಲೀಸ್. ಕೋಪವೇ ಬಂದಿತ್ತು ಅವನ ಮೇಲೆ ಈಗ ಅವಳಿಗೆ. ಯಾಕೆ ಅಂದರೆ ನೀವು ನಮ್ಮೋರೇ ಅಲ್ವಾ? ನಿಮಗೇನಾರ ಆದರೆ ನನಗೆ ನೋವಾಯ್ತದೆ. ಬೆಳಗಿಂದ ಏನೋ ಸರಿಯಿಲ್ಲ ಅನ್ನಿಸ್ತಾ ಇತ್ತು ನನಗೆ. ಸಂಕಟ ಆಯ್ತಾಯಿತ್ತು. ನೋಡಿದ್ರೆ ನೀವು ಹಿಂಗೆ ಮಾಡ್ಕೊ ಬಂದಿದ್ದೀರಾ. ಬುದ್ಧಿ ಬೇಡವಾ ನಿಮಗೆ? ಕೆಲಸ ಮಾಡೋವಾಗ ಎಲ್ಲಿರ್ತದೆ ತಲೆ ಅಂತೀನಿ. ನೋಡಿ ಈಗ ಹೆಂಗಾಗದೆ ಅಂತವ. ಒಂದೇ ಸಮನೆ ಸಿಡಿದು ಬಿಟ್ಟಿದ್ದಳು ಹುಡುಗಿ ತನಗಿರುವ ಟೆನ್ಷನ್ಗೆ. ಕಣ್ಣು ಸಂಕುಚಿಸಿ ಅವಳ ಮುಖವನ್ನೇ ದಿಟ್ಟಿಸುತ್ತಿದ್ದವನು ಜೋರಾಗಿ ನಕ್ಕು ಬಿಟ್ಟಿದ್ದ. ಅಂಥ ನೋವಿನಲ್ಲೂ ಶರಶ್ಚಂದ್ರ. ಅವನ ನಗು ನೋಡಿ ಕಳೆದೇ ಹೋದಳು ಪ್ರಾರ್ಥನಾ. ಎಷ್ಟು ಚೆಂದಾಗದಲ್ಲ ಈ ವಯ್ಯನ ನಗು. ನೋಡ್ತಾನೇ ಇರಬೇಕು ಅನ್ನಿಸ್ತಾದೆ ಎಂದುಕೊಂಡಳು ಅವನ ಮುಖದ ಮೇಲಿನ ತನ್ನ ದೃಷ್ಟಿ ಸರಿಸದೆ. ಏನು ಇದು ಪ್ರಾರ್ಥನಾ? ನಿನ್ನ ಮಾತು ಒಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ಓಡ್ದಂಗೆ ಓಡ್ತಾ ಇದೆ. ನಾನೇನು ತಪ್ಪು ಮಾಡಿದೆ ಅಂತ ಹಿಂಗೆ ಬೈತಾ ಇದೀಯಾ ಈಗ? ಬೇಕೆಂದೇ ಕಣ್ಣು ಸಂಕುಚಿಸಿ ಕೇಳಿದ್ದ ಶರಶ್ಚಂದ್ರ. ಅವನಿಗೆ ಅವಳ ಮಾತುಗಳನ್ನು ಕೇಳ್ತಾನೇ ಇರಬೇಕು ಅನ್ನಿಸುತ್ತಿತ್ತು. ಅದು ಬೈಗುಳವಾದರೂ ಸರಿಯೇ. ಈಗ ಎಚ್ಚೆತ್ತವಳು. ಅದು ಸರ್, ನಾನು ಅದು ತಾನೇನು ಮಾತನಾಡಿದೆ ಕ್ಷಣದ ಹಿಂದೆ ಎಂದು ಈಗ ಅಂದಾಜಾಗಿತ್ತು ಹುಡುಗಿಗೆ. ನನ್ನ ತಲೆಗೆ ಏನೇನು ಒದರ್ಬಿಟ್ನೋ ಏನು ಕಥೆನೋ ಅರ್ಥನೇ ಆಯ್ತಾ ಇಲ್ವಲ್ಲ ಎಂದುಕೊಂಡವಳಿಗೆ ಮಾತುಗಳು ಸರಾಗವಾಗಿ ಹೊರಬರದಂತಾಗಿತ್ತು. ಹಾಂ ಹೇಳು, ನಾನೇನು ತಪ್ಪು ಮಾಡಿದೆ ಅಂತ ಬೈದೆ ನನಗೆ ಎಂದು ಮತ್ತೆ ಕೇಳಿದ್ದ ಮೃದುವಾಗಿ. ಅವನು ಯಾವುದೇ ಕಾರಣಕ್ಕೂ ಉತ್ತರ ಕೊಡದೆ ಬಿಡುವುದಿಲ್ಲ ಎನಿಸಿತ್ತು ಅವಳಿಗೆ. ನಾನು ಹಂಗಲ್ಲ ಹೇಳಿದ್ದು, ನೀವು ತಪ್ಪು ಮಾಡಿದಿರಿ ಅಂತಲ್ಲ. ಆದ್ರೂ ಮೈಮೇಲೆ ಪ್ರಜ್ಞೆ ಇಟ್ಕೊಂಡಲ್ವಾ ಕೆಲಸ ಮಾಡೋದು ಅಂತಂದೆ ಎಂದವಳೆ ಕುಳಿತಲ್ಲಿಂದ ಎದ್ದು ಲೋಟದಲ್ಲಿ ತಾನು ತಂದಿದ್ದ ನೀರನ್ನು ಹಿಡಿದು ಅವನ ಸನಿಹ ಬಂದು ಮಾತ್ರೆ ತೆಗೆದು ಅವನ ಬಾಯಿಯ ಸಮೀಪ ಹಿಡಿದಿದ್ದಳು ಪ್ರಾರ್ಥನಾ. ಮುಖ ಸೆಂಡಿರಿಸಿದವನು ಇದೇನು ಎಂಬಂತೆ ಅವಳ ಮುಖವನ್ನೇ ನೋಡಿದ ಪ್ರಶ್ನಾರ್ಥಕವಾಗಿ. ಈಗ ಈ ಮಾತ್ರೆಯ ನುಂಗಬೇಕು ನೀವು, ಡಾಕ್ಟ್ರು ಹೇಳೋರಂತೆ. ನೋವು ಇರ್ತದೆ ಅದಕ್ಕೆಯ ಎಂದಳು ಹುಡುಗಿ ಅವನ ಕಣ್ಣಲ್ಲಿದ್ದ ಪ್ರಶ್ನಾರ್ಥಕ ಭಾವ ಅರ್ಥವಾದಂತೆ. ಮತ್ತೆ ಆವಾಗೇನೋ ಅಂದಲ್ಲ, ನಾನು ನಿಮ್ಮೋನೇ ಅಲ್ವಾ, ನನಗೆ ಹಿಂಗೆಲ್ಲ ಬೈಯೋದು ನಿಂಗೆ ಸರಿ ಅನಿಸುತ್ತಾ ಪ್ರಾರ್ಥನಾ?
ಹಾಂ ಎಂದ ಮೋಹಕ ಧ್ವನಿಯಿಂದ ಮೃದುವಾಗಿ ಶರಶ್ಚಂದ್ರ. ಎದೆಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿತ್ತು. ಆದರೂ ಅಲ್ಲಿಂದ ಅತ್ತಿತ್ತ ಸರಿಯದೆ ಮಾತ್ರೆ ಹಿಡಿದು ನಿಂತೇ ಇದ್ದಳು ಪ್ರಾರ್ಥನಾ ಅವನ ಮುಂದೆ, ಒಂದೂ ಮಾತಿಲ್ಲದೆ. ಇನ್ನು ತನ್ನ ಯಾವ ಮಾತಿಗೂ ಇವಳು ಬಾಯಿ ಬಿಡುವವಳಲ್ಲ ಎನಿಸಿ ಮಾತ್ರೆ ತೆಗೆದುಕೊಂಡು ಮುಖ ಸೆಂಡರಿಸಿಕೊಂಡೇ ಬಾಯಲ್ಲಿ ಇಟ್ಟು ನೀರು ಕುಡಿದಿದ್ದ ಶರಶ್ಚಂದ್ರ. ನಗು ಮೂಡಿತು ಅವಳ ಮುಖದ ಮೇಲೆ. ಸರ್, ನೀವು ಮಲಗಿ ರೆಸ್ಟ್ ಮಾಡಿ, ನಾನು ಆಮ್ಯಾಕ್ ಬರ್ತೀನಿ, ಎಬ್ಬಿಸ್ತೀನಿ ಮಧ್ಯಾಹ್ನ ಊಟಕ್ಕೆ ಎಂದು ಹೋಗಲು ಬಾಗಿಲ ಕಡೆ ತಿರುಗಿದವಳಿಗೆ ನೆನಪಾಗಿತ್ತು ಅವನಿಗೆ ಕಾಲು ತಲೆ ಎರಡೂ ಪೆಟ್ಟಾಗಿದೆ, ಹೇಗೆ ಮಲಗ್ತಾನೆ ಎಂದು. ಮತ್ತೆ ಅವನ ಸನಿಹ ಬಂದು, ಸರ್ ಅದು ನಾನು ನಿಮಗೆ ಮಲಗಕ್ಕೆ ಸಹಾಯ ಮಾಡಲಾ? ರಂಗಜ್ಜಂಗೆ ಮ್ಯಾಕೆ ಬರಕ್ಕೆ ಕಷ್ಟ ಆಯ್ತದೆ, ನೀವೇನು ಅನ್ಕೊಳಕ್ಕಿಲ್ಲ ಅಂದರೆ ನಾನೇ ಮಾಡ್ತೀನಿ ಸಹಾಯನ ಎಂದಿದ್ದಳು ಸಂಕೋಚದಿಂದ ಹುಡುಗಿ. ಅವಳ ಸಂಕೋಚ ನೋಡಿ ಅವನ ಮುಖದಲ್ಲಿ ನಗು ಮೂಡಿತ್ತು. ಇದಿನ್ನೂ ಚಿಕ್ಕ ಹುಡುಗಿಯೇ, ಮುಗ್ಧತೆ ಮಾಸಿಲ್ಲ ಇವಳಲ್ಲಿ. ಈಗಿನ ಹುಡುಗಿಯರ ಹಾಗಲ್ಲ ಇವಳು, ನಾಚಿಕೆ ಸಂಕೋಚ ಎನ್ನುವುದು ಇನ್ನೂ ಇದೆ ಇವಳಲ್ಲಿ ಎಂದುಕೊಂಡ ಶರಶ್ಚಂದ್ರ. ಸರಿ, ಹೆಲ್ಪು ಮಾಡು, ನಾನೇನು ಅಂದ್ಕೊಳ್ಳಲ್ಲ ಕಣಮ್ಮ ಎಂದ ನೋವಿನಿಂದ ಮುಖ ಹಿಂಡಿ ಅವನ ಎರಡೂ ಭುಜ ಹಿಡಿದು ಅವನು ಕೆಳಗೆ ಜರುಗಲು ಸಹಾಯ ಮಾಡಿದ್ದಳು ಹುಡುಗಿ. ಕಾಲು ಈಗ ವಿಪರೀತವಾಗಿ ನೋಯುತ್ತಿತ್ತು ಅವನಿಗೆ. ಜೊತೆಗೆ ತಲೆನೋವು ಸೇರಿ ನೋವಿಗೆ ಹೈರಾಣಾಗಿ ಹೋದ ಶರಶ್ಚಂದ್ರ. ಅವನು ಮಲಗಿದ ಕೂಡಲೇ ಅವನ ಕಾಲ ಬಳಿಯಲ್ಲಿ ಇದ್ದ ಬೆಡ್ಶೀಟನ್ನು ಅವನ ಕತ್ತಿನವರೆಗೂ ಹೊದಿಸಿ ಕಣ್ಣು ಮುಚ್ಚಿದ್ದ ಅವನ ನೋವು ತುಂಬಿದ ಮುಖವನ್ನೇ ನೋಡಿದ್ದಳು ಪ್ರಾರ್ಥನಾ. ಅಯ್ಯೋ ಎನಿಸಿತ್ತು. ಹಾಗೆಯೇ ಅವನ ತಲೆ ಸವರುವ ಮನಸ್ಸಾಗಿತ್ತು ಅವಳಿಗೆ. ಥಟ್ಟನೆ ತಿರುಗಿದವಳು ಸರಸರನೆ ನಡೆದು ಬಿಟ್ಟಳು ಕೆಳಗೆ. ತಾತ, ನಾನು ಹೇಳಿರ್ಲಿಲ್ವಾ, ಏನೋ ಸರಿಯಿಲ್ಲ ಅನ್ನಿಸ್ತದೆ ನನಗೆ ಅಂತವ. ನೋಡಿದ್ರಾ ಹೆಂಗಾಗದೆ ಸರ್ಗೆ? ಏನಾರ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಯೋಚನೆಯಿಂದಲೇ ಸಣ್ಣಗೆ ನಡುಗಿದ್ದಳು ಹುಡುಗಿ. ಹೌದು ಕಣವ ಪುಟಕ್ಕ, ನೀನು ಅನ್ಕತಿರೋದು ನಿಜವೇಯ. ದೇವರು ದೊಡ್ಡೋನು, ಏನೂ ಹೆಚ್ಚು ಅನಾಹುತ ಆಗ್ದಂಗೆ ಕಾಪಾಡೋನೆ ನಮ್ಮ ಚಂದ್ರುನ. ಅಲ್ಲ, ಈ ಹುಡುಗಿ ಶಾಂಭವಿ ಬೆಳಗ್ಗೆಯಿಂದನೂ ಕಾಣಿಸ್ತಾನೇ ಇಲ್ವಲ್ಲ? ಬೆಳಗ್ಗೆ ಎಲ್ಲೋ ಹೊಂಟೋದವಳು ಇಲ್ಲಿ ಗಂಟ ಬಂದೇ ಇಲ್ಲ. ಅದ್ಯಾಕೆ ಹಿಂಗಾಡ್ತದೋ ಈ ಹುಡುಗಿ? ನಮ್ಮ ಚಂದ್ರುಗೆ ಇವಳೇ ದೊಡ್ಡ ತಲೆನೋವಾಗ್ಬಿಟ್ಟವಳೆ. ದೊಡ್ಡಮ್ಮ ಇದ್ದಿದ್ರೆ ತಲೆ ಬಿಸಿ ಇರ್ತಿರ್ಲಿಲ್ಲ ಪಾಪ ಅವನಿಗೆ. ಈಗ ನೋಡು, ನೆಮ್ಮದಿನೇ ಇಲ್ಲಂಗಾಯ್ತು ಇವಳಿಂದವ. ಕಾಲೇಜು ಇಲ್ಲ, ಅದೆಲ್ಲೋದಳು? ಛೇ, ಅದೇನು ಹುಡುಗಿನೋ ಏನು ಕಥೆನೋ? ಬೇಸರ ಹೊರಹಾಕಿದ್ದರು ರಂಗಜ್ಜ ಶಾಂಭವಿಯ ಬಗ್ಗೆ. ಹೌದು, ಕಾಲೇಜು ಇಲ್ವಲ್ಲ, ಎಲ್ಲೋಯ್ತಾಳೆ ಈ ಹುಡುಗಿ? ಅಣ್ಣನ ಬಗ್ಗೆ ಗೌರವವಾಗಲಿ ಕಾಳಜಿಯಾಗಲಿ ಇಲ್ಲ ಅವಳಿಗೆ ಎಂದು ಗೊತ್ತಿತ್ತು ಪ್ರಾರ್ಥನಾಗೆ. ಆದರೆ ವಯಸ್ಸಿಗೆ ಬಂದ ಹುಡುಗಿ ಹೀಗೆ ಹಗಲು ರಾತ್ರಿ ಎನ್ನದೇ ಬಿಟ್ಟು ತಿರುಗಿದರೆ ಹೇಗೆ ಎನ್ನುವುದೇ ಅವಳ ಯೋಚನೆ. ಅದ್ಬುಡಿ ತಾತ, ಪಾಪ ಸರ್ ಮಲಗವ್ರೆ, ತುಂಬ ನೋವದೆ ಅನ್ನಿಸ್ತದೆ ಅವರಿಗೆ. ಮಾತ್ರೆ ಕೊಟ್ಟಿವ್ನಿ, ಆಮ್ಯಾಕೆ ಊಟ ಆದ್ಮ್ಯಾಕೆ ಇನ್ನೊಂದು ಮಾತ್ರೆ ಅದೇ ಕೊಡಬೇಕು. ಅಡುಗೆ ಮಾಡಿಬಿಡುವ ಬ್ಯಾಗ. ಜ್ವರ ಏನಾರ ಬರ್ಬೋದೇನೋ ಅಂದವರೆಲ್ಲ ನೋವಿಗೆ ರಸಂ ಮಾಡಿಬಿಡುವ, ಬಾಯಿಗೂ ರುಚಿಸ್ತದೆ ಅಲ್ವಾ ಎಂದಳು. ಅವಳಿಗೆ ಚಂದ್ರು ಬಗ್ಗೆ ಇರುವ ಕಾಳಜಿ ನೋಡಿ ಖುಷಿ ಆಗಿತ್ತು ರಂಗಜ್ಜನಿಗೆ. ಹಾಂ, ಈ ಮನೆಯಾಗೂ ಐತೆ ಹುಡುಗಿ, ಹೇಳ್ಕೊಳ್ಳೋಕ್ಕೆ ಚಂದ್ರು ತಂಗಿ. ಆದರೆ ಅವನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಅದೇ ಈ ಹುಡುಗಿ ಯಾವ ಸಂಬಂಧನೂ ಇಲ್ದಿದ್ರೂ ಎಷ್ಟು ಕಾಳಜಿ ಮಾಡ್ತವಳೆ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಬಿಡು ಎಂದು ನಿಟ್ಟುಸಿರಿಟ್ಟು ಅವಳ ಹಿಂದೆಯೇ ಅಡುಗೆ ಮನೆಯತ್ತ ನಡೆದಿದ್ದರು. ಚಳಿಯಿಂದ ಗಡಗಡನೆ ನಡುಗುತ್ತಿದ್ದ ಶರಶ್ಚಂದ್ರ. ಮಧ್ಯಾಹ್ನ ಊಟ ಮಾಡಿ ಮಾತ್ರೆ ನುಂಗಿ ಮಲಗಿದವನಿಗೆ ರಾತ್ರಿಯಾಗುವಷ್ಟರ ಹೊತ್ತಿಗೆ ವಿಪರೀತ ಜ್ವರ ಏರಿತ್ತು. ಮಧ್ಯಾಹ್ನಕ್ಕೆ ತಾತ ಮೊಮ್ಮಗಳು ಇಬ್ಬರೂ ಸೇರಿ ಬಿಸಿ ಬಿಸಿ ರಸಂ, ಪಲ್ಯ, ಅನ್ನ ಮಾಡಿದ್ದರು. ಸರಿಯಾಗಿ ಊಟದ ಸಮಯಕ್ಕೆ ಬಂದಿತ್ತು ಶಾಂಭವಿಯ ಸವಾರಿ. ಅಲ್ಲೇ ಇದ್ದ ಪ್ರಾರ್ಥನಾಳನ್ನು ನೋಡಿ ಮೂತಿ ತಿರುವಿದ್ದಳು. ಇವಳಿಗೆ ಅದೆಲ್ಲ ಮಾಮೂಲಾಗಿ ಹೋಗಿತ್ತು. ಬೇಸರವಾದರೂ ಏನೂ ಮಾಡುವಂತಿರಲಿಲ್ಲ ಅವಳು. ತನ್ನ ಪರಿಸ್ಥಿತಿಯ ಬಗ್ಗೆ ಸ್ಪಷ್ಟ ಅರಿವಿತ್ತು ಅವಳಿಗೆ. ಸುಮ್ಮನೆ ವಿಷಾದದ ನಗು ಸರಿದು ಹೋಗಿದ್ದಳು ಪ್ರಾರ್ಥನಾ. ಅವಳನ್ನು ನೋಡಿದ ರಂಗಜ್ಜನಿಗೆ ಕೋಪ ಬಂದರೂ ಏನೂ ಮಾತನಾಡಲು ಹೋಗಲಿಲ್ಲ. ಗೊತ್ತು ಅವರಿಗೆ, ಅವಳು ತಾವೇನಾದರೂ ಹೇಳಿದರೆ ಒಂದಕ್ಕೆರಡು ಮಾತನಾಡಿ ರಂಪ ರಾಮಾಯಣ ಮಾಡಿಬಿಡುತ್ತಾಳೆ ಎಂದು. ಆದರೂ ತಮ್ಮ ಕರ್ತವ್ಯ ಎಂಬಂತೆ, ನಿಮ್ಮ ಅಣ್ಣ ಪೆಟ್ಟು ಮಾಡ್ಕೊಂಡವನೆ, ಅವನ ರೂಮ್ನಾಗೆ ಮಲಗಿಸಿದ್ದೀವಿ, ಬೇಕಾದರೆ ಹೋಗಿ ನೋಡ್ಕಬಾ ಎಂದಿದ್ದರು ರಂಗಜ್ಜ. ಯಾಕೆ, ಏನಾಯಿತು? ಈ ಅಣ್ಣ ಏನು ಚಿಕ್ಕ ಮಗುನ ಪೆಟ್ಟು ಮಾಡ್ಕೊಳ್ಳೋಕ್ಕೆ? ನೋಡಿಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಇವನಿಗೆ ಎಂದು ಗೊಣಗುತ್ತಲೇ ಅನಿವಾರ್ಯ ಎಂಬಂತೆ ಅವನ ರೂಮಿಗೆ ಹೋಗಿ ಅವನನ್ನು ನೋಡಿ ಬಂದಿದ್ದಳು. ಅವನು ಮಲಗಿದ್ದ ದೂರದಿಂದಲೇ ನೋಡಿ ವಾಪಸ್ಸಾಗಿದ್ದಳು ಶಾಂಭವಿ. ಅದರ ಅರಿವಿತ್ತು ರಂಗಜ್ಜನಿಗೆ. ಈ ಹುಡುಗಿಗೆ ಮನೆ, ಅಣ್ಣ ಎಂದರೆ ಅಷ್ಟಕ್ಕಷ್ಟೇ ಅಂತ ತಿಳಿದ ವಿಷಯವೇ
ಸತ್ಯವೇ. ಐಷಾರಾಮಿ ಜೀವನಕ್ಕೆ ದುಡ್ಡು ಕಾಸು ಕೊಡೋದಕ್ಕೆ ಮಾತ್ರ ಅಣ್ಣ ಬೇಕು ಅವಳಿಗೆ. ಅವನಿಗೆ ಏನಾದರೂ ಅವಳಿಗೆ ಸಂಬಂಧವಿಲ್ಲ. ಕನಿಷ್ಠ ವಿಚಾರಿಸುವ ಸೌಜನ್ಯವನ್ನೂ ತೋರುವ ಹುಡುಗಿಯಲ್ಲ. ಒಂದೊಂದು ಸಲ ಅವಳು ಭಾರವಾದ ನಿಟ್ಟುಸಿರು ಬಿಟ್ಟು ಅವಳ ಹಿಂದೆಯೇ ಡೈನಿಂಗ್ ಹಾಲ್ಗೆ ಹೋಗಿ ಅವಳಿಗೆ ಊಟ ಬಡಿಸಿದ್ದರು. ಒಂದೂ ಮಾತಿಲ್ಲದೆ ರಂಗಜ್ಜ ಅವಳ ಊಟ ಆಗುವವರೆಗೂ ಕಾದು ತಾನು ಒಳಗೆ ಬಂದಿದ್ದಳು ಪ್ರಾರ್ಥನಾ. ಅವಳಿಗೆ ಶಾಂಭವಿಯ ಮುಂದೆ ತಾನು ಸುಳಿದು ತನ್ನ ಮನಸ್ಸು ಕೆಡಿಸಿಕೊಳ್ಳುವುದು ಇಷ್ಟ ಇರಲಿಲ್ಲ. ತಾತ, ನಾನು ಸರ್ಗೆ ಊಟ ಕೊಟ್ಬಿಟ್ಟು ಬರ್ತೀನಿ, ಆಮ್ಯಾಕೆ ನಾನು ಮಾಡ್ತೀನಿ. ಊಟ ಆದ್ಮ್ಯಾಕೆ ಇನ್ನೊಂದು ಮಾತ್ರೆ ಬ್ಯಾರೆ ತಗೋಬೇಕು ಅವರು ಎಂದು ಒಂದು ಬಟ್ಟಲಲ್ಲಿ ಅನ್ನ ರಸಂ ಪಲ್ಯ ಹಾಕಿಕೊಂಡು ಮೇಲೆ ನಡೆದಿದ್ದಳು ಹುಡುಗಿ. ಮಲಗಿದ್ದಲ್ಲಿಯೇ ಇದ್ದ ಶರಶ್ಚಂದ್ರ ನೋವಿರಬೇಕು, ಸಣ್ಣದಾಗಿ ನರಳುತ್ತಿದ್ದ. ಏಳಿಸುವುದು ಹೇಗೆ? ಚಂದ ನಿದ್ದೆಲವರಲ್ಲ ಸರ್ರು ಎನಿಸಿತ್ತು. ಆದರೆ ಮಾತ್ರೆ ಕೊಡುವುದು ಇದೆಯಲ್ವಾ, ಏಳಿಸಲೇಬೇಕು ಎಂದುಕೊಂಡು ಅವನನ್ನು ಕರೆದಿದ್ದಳು. ಸರ್ ಹೇಳಿ ಸರ್, ಊಟ ಮಾಡಿ ಮಾತ್ರೆ ತಕೊಂಡು ಮನೆಗೆ ಕಳಿ ಸರ್ ಎಂದಿದ್ದಳು ಸ್ವಲ್ಪ ಜೋರಾಗಿಯೇ. ನಿಧಾನಕ್ಕೆ ತಲೆ ಅತ್ತಿತ್ತ ಆಡಿಸಿದ್ದ ನೋವಿಗೆ ಮುಖ ಹಿಂಡುತ್ತಾ ಕಣ್ಣು ತೆರೆದು ಎದುರು ನಿಂತವಳನ್ನೇ ನೋಡಿದ್ದ. ನೋವಿನಲ್ಲೂ ಒಂದು ತರಹದ ಸಮಾಧಾನ ಅವಳನ್ನು ಕಂಡು ಅವನ ಮನಸ್ಸಿಗೆ. ಹೇಳಿ ಸರ್, ಊಟ ಮಾಡೋರಂತೆ. ಅವನ ಸನಿಹ ಬಂದು ಅವನಿಗೆ ಏಳಲು ಸಹಾಯ ಮಾಡಿದ್ದಳು. ಆಗಲೇ ಅವನ ಮೈ ಬಿಸಿಯಾದ ಅನುಭವವಾಗಿತ್ತು ಅವಳಿಗೆ. ಜ್ವರ ಬಂದದೆ ಅನ್ನಿಸ್ತದೆ ಸರ್ಗೆ, ಶಾನೆ ನೋವು ಆಯ್ತಾ ಇದೆಯೇನೋ ಪಾಪ ಎಂದುಕೊಂಡಳು ಪ್ರಾರ್ಥನಾ. ಅವನಿಗೆ ಯಾಕೋ ಏನೂ ಬೇಡ ಎನಿಸಿತ್ತು. ಮೈಕೈ ಎಲ್ಲ ವಿಪರೀತ ನೋವು, ಸುಸ್ತು ಅವನನ್ನು ಹೈರಾಣಾಗಿಸಿತು. ಕಣ್ಣು ಬಿಡುವುದಕ್ಕೂ ಕಷ್ಟಪಡಬೇಕಾದ ಪರಿಸ್ಥಿತಿ. ಕಷ್ಟಪಟ್ಟು ಕಣ್ಣು ತೆರೆದಿದ್ದ ಶರಶ್ಚಂದ್ರ ಕೆಂಪಡರಿ ಹೋಗಿದ್ದವು ಕಣ್ಣುಗಳು. ಜ್ವರದ ತಾಪಕ್ಕೋ ಸುಸ್ತು ನಿದ್ದೆಯ ಮಂಪರಿಗೋ ಅವನ ಕಣ್ಣು ನೋಡಿ ಒಂದು ಕ್ಷಣ ಗಾಬರಿಯಾಗಿತ್ತು ಪ್ರಾರ್ಥನಾಗೆ. ಕಣ್ಣಿಗೂ ಏನಾರ ಆಗೈತಾ ಹೆಂಗೆ ಎಂದುಕೊಂಡು ಅವನ ಮುಂದೆ ತಾನು ತಂದಿದ್ದ ಪ್ಲೇಟ್ ಹಿಡಿದಿದ್ದಳು ಹುಡುಗಿ. ಅವಳ ಮುಖವನ್ನೇ ದೀನವಾಗಿ ನೋಡಿದ ಶರಶ್ಚಂದ್ರ ಅವನಿಂದ ಊಟ ಮಾಡಲು ಸಾಧ್ಯವಿರಲಿಲ್ಲ ಈ ಪರಿಸ್ಥಿತಿಯಲ್ಲಿ. ನನಗೆ ಬೇಡ ಪ್ರಾರ್ಥನಾ, ಪ್ಲೀಸ್, ನಾನು ಮಲ್ಕೋತೀನಿ, ಯಾಕೋ ಏನೂ ಬೇಡ ಅನ್ನಿಸ್ತಿದೆ ಎಂದ ಸಣ್ಣದಾಗಿ. ಹಾಗೆಲ್ಲ ಅನ್ನಂಗಿಲ್ಲ ಸರ್, ಉಂಡು ಮಾತ್ರೆ ತಗೋಬೇಕು ನೀವು. ಕೈಲಾಗಕ್ಕಿಲ್ಲ ಅಂತವ ಹಂಗಂತಿದ್ದೀರಾ, ನಾನೇ ಉಣ್ಣಿಸ್ತೀನಿ ಬಿಡಿ ಎಂದವಳೇ ಅವನ ಹತ್ತಿರದಲ್ಲೇ ಸ್ಟೂಲ್ ಹಾಕಿ ಕುಳಿತೇ ಬಿಟ್ಟಿದ್ದಳು ಹುಡುಗಿ. ಅವನ ಬಾಯಿಯ ಹತ್ತಿರ ತುತ್ತು ಮಾಡಿ ಹಿಡಿದಿದ್ದಳು. ಒಂದೊಂದೇ ತುತ್ತು ಬಾಯಿಗೆ ಹಿಡಿದವಳನ್ನು ನೋಡುತ್ತಿದ್ದ ಶರಶ್ಚಂದ್ರನ ಕಣ್ಣು ತುಂಬಿ ಬಂತು. ಅಮ್ಮ, ನನ್ನ ದೇವತೆ ಅಮ್ಮನ ನೆನಪಾಗಿತ್ತು ಅವನಿಗೆ. ಅವನು ಹುಷಾರು ತಪ್ಪಿ ಮಲಗಿದಾಗ ಅವರೂ ಸಹ ಹೀಗೆಯೇ ಅವನಿಗೆ ಕೈತುತ್ತು ನೀಡುತ್ತಿದ್ದರು. ಅವರು ಹೋದ ಮೇಲೆ ಅಕ್ಷರಶಃ ಅನಾಥವಾಗಿ ಬಿಟ್ಟಿದ್ದ ಶರಶ್ಚಂದ್ರ ತನ್ನನ್ನು ಕಾಳಜಿಯಿಂದ ನೋಡಿಕೊಳ್ಳುವ ಒಂದು ಆತ್ಮೀಯ ಜೀವವೂ ಇಲ್ಲದೆ. ಆದರೆ ಇಂದು ಅವನಿಗೆ ತಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇ ಅನ್ನಿಸಿತ್ತು. ಅದಕ್ಕೆ ಈ ಹುಡುಗಿ ತನ್ನ ಬದುಕಿನಲ್ಲಿ ಬಂದಿದ್ದಾಳೆ. ಆಕಸ್ಮಿಕವಾಗಿಯಾದರೂ ಸರಿ ನನ್ನ ಬದುಕಿನಲ್ಲಿ ಇದ್ದಾಳೆ. ಭಗವಂತ, ನೀನು ಇರುವುದೇ ಸತ್ಯವಾದರೆ ಇವಳು ನನ್ನಿಂದ ಅಗಲಿ ಹೋಗದಂತೆ ನೋಡಿಕೊ. ನಿನ್ನಲ್ಲಿ ನಾನು ಇದುವರೆಗೂ ನನಗಾಗಿ ಏನೂ ಕೇಳಿಲ್ಲ, ಈಗ ಕೇಳುತ್ತಿದ್ದೇನೆ. ನನಗೆ ಇವಳು ಬೇಕು, ಬೇಕೇ ಬೇಕು. ನನ್ನ ಪ್ರಾಣವಿರುವವರೆಗೂ ಶಾಶ್ವತವಾಗಿ ನನಗಿವಳು ಬೇಕು ಎಂದು ಕಾಣದ ದೇವರಿಗೆ ಮೊರೆಯಿಟ್ಟಿದ್ದ ಶರಶ್ಚಂದ್ರ ಅವನ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ನೋಡಿದವಳಿಗೆ ರಸಂ ಖಾರವಾಗಿದೆಯೇನೋ ಎನ್ನಿಸಿತ್ತು. ಸರ್, ಯಾಕೆ ಕಣ್ಣಲ್ಲಿ ನೀರು? ಸಾರೇನಾರ ಖಾರ ಆಗೈತಾ? ನೀರು ಬೇಕಾ? ಬಹಳ ಕಾಳಜಿಯಿಂದ ಆಸ್ಥೆಯಿಂದ ಕೇಳಿದ್ದಳು ಅವನ ಮನಸ್ಸಿನ ತಳಮಳ ತುಮುಲಗಳ ಅರಿವಿಲ್ಲದೆ ಹುಡುಗಿ. ಅವಳ ಗಾಬರಿ ಕಾಳಜಿ ನೋಡಿ ಅವನ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು. ಇಲ್ಲ ಎಂಬಂತೆ ತಲೆ ಆಡಿಸಿದ್ದ ಶರಶ್ಚಂದ್ರ. ಅಮ್ಮನ ನೆನಪು ಬಹಳವಾಗಿ ಕಾಡುತ್ತೆ ಪ್ರಾರ್ಥನಾ. ಅದರಲ್ಲೂ ಇಂಥ ಸಂದರ್ಭದಲ್ಲಿ. ಅವರು ಇದ್ದಿದ್ದರೆ ಥೇಟ್ ನಿನ್ನ ಹಾಗೆಯೇ ನನ್ನನ್ನು ಬಹಳ ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಥ್ಯಾಂಕ್ಸ್ ಪ್ರಾರ್ಥನಾ, ಆ್ಯಂಡ್ ಸಾರಿ. ನಾನು ಹಾಗೆ ನೋಡಿದರೆ ನಾನು ನಿನಗೆ ಯಾರೂ ಅಲ್ಲ, ಏನೂ ಅಲ್ಲ. ಆದರೂ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಮನೋಭಾವನೆಯಿಂದ ನನ್ನ ಕಾಳಜಿ ಮಾಡ್ತಾ ಇದೀಯಾ. ಯು ಆರ್ ಎ ಸ್ವೀಟ್ ಗರ್ಲ್ ಪ್ರಾರ್ಥನಾ. ಸಾರಿ ಯಾಕೆ ಅಂದರೆ ನಿನಗೆ ನನ್ನಿಂದ ತುಂಬ ತೊಂದರೆ ಆಗ್ತಾ ಇದೆ ಅಲ್ವಾ? ನನಗೆ ಗೊತ್ತು. ಆದರೆ ನಾನು ಬೇಕು ಅಂತ ಹೀಗೆ ಮಾಡಿಕೊಂಡಿದ್ದಲ್ಲ ಪ್ರಾರ್ಥನಾ. ಆಗಿ ಹೋಯಿತು. ಏನು ಮಾಡಲಿ ಹೇಳು? ಈ ಮನೆಯಲ್ಲಿ ನನಗಿರುವ ಒಂದೇ ಒಂದು ಜೀವ ಅಂದರೆ ಅದು ರಂಗಜ್ಜ. ಅವರಿಗೆ ಈ ವಯಸ್ಸಿನಲ್ಲಿ ನನ್ನ ನೋಡಿಕೊಳ್ಳುವುದು ಕಷ್ಟ. ಇನ್ನು ಶಾಂಭವಿ, ಅವಳ ಬಗ್ಗೆ ನಿನಗೆ ಗೊತ್ತೇ ಇದೆ. ಅವಳೇ ಒಂದು ತಲೆನೋವಾಗಿದ್ದಾಳೆ ನನಗೆ. ನೀನೇ ನೋಡಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂತು ನನ್ನ. ಸಾರಿ ಪ್ರಾರ್ಥನಾ, ನೋವಿನಿಂದ ಸಣ್ಣದಾಗಿ ಹೇಳಿ ಕಣ್ತುಂಬಿಕೊಂಡ ಶರಶ್ಚಂದ್ರ. ಹೃದಯ ಹಿಂಡಿದಂಥ ನೋವಾಯಿತು ಅವಳಿಗೆ ಅವನ ಮಾತಿನಿಂದ. ಅವನು ತನಗೆ ಯಾರೂ ಅಲ್ಲವೇ ಯೋಚಿಸಿದಳು ಹುಡುಗಿ. ಏನೊಂದೂ ಮಾತನಾಡದೆ ಅವನಿಗೆ ಮಾತ್ರೆ ನುಂಗಿಸಿ ಅವನನ್ನು ಮಲಗಿಸಿ ಹೊರನಡೆದು ಬಿಟ್ಟಿದ್ದಳು. ಕೆಳಗಿಳಿದು ಬಂದವಳಿಗೆ ಊಟ ಮಾಡುವ ಮನಸ್ಸೇ ಹೊರಟು ಹೋಗಿತ್ತು ಅವನ ಮಾತಿನಿಂದ.
ಪದೇ ಪದೇ ಅವನ ಮಾತೇ ನೆನಪಾಗಿ ನೋವಿನಿಂದ ಹೈರಾಣಾಗಿ ಬಿಟ್ಟಿದ್ದಳು ಪ್ರಾರ್ಥನಾ. ಆದರೂ ರಂಗಜ್ಜನ ಒತ್ತಾಯಕ್ಕೆ 2 ತುತ್ತು ತಿಂದು ನೀರು ಕುಡಿದು ಎದ್ದು ನಡೆದಿದ್ದಳು ಹುಡುಗಿ. ರಾತ್ರಿ ಊಟ ಮುಗಿಸಿ ಮಾತ್ರೆ ತಿಂದು ಮಲಗಿದ್ದ ಶರಶ್ಚಂದ್ರ ಕಾವು ಏರತೊಡಗಿತ್ತು ನಿಧಾನವಾಗಿ. ಆಗಾಗ ಅವನ ರೂಮಿಗೆ ಬಂದು ನೋಡುತ್ತಿದ್ದವಳಿಗೆ ತಿಳಿದು ಹೋಗಿಬಿಟ್ಟಿತ್ತು ಜ್ವರ ಬರುತ್ತಿರುವುದು ಅವನಿಗೆ. ಅಲ್ಲಿಯೇ ಒಂದು ಕುರ್ಚಿಯಲ್ಲಿ ತೂಕಡಿಸುತ್ತಾ ಕುಳಿತಿದ್ದಳು. ಅವನ ನರಳಾಟ ಒದ್ದಾಟ ನೋಡಿ ಭಯವಾಗಿ. ಸಮಯ ಸರಿಯುತ್ತಿದ್ದ ಹಾಗೆ ಏನೇನೋ ನರಳುತ್ತಾ ಒದ್ದಾಡತೊಡಗಿದ್ದ ಶರಶ್ಚಂದ್ರ ಚಳಿ ಜ್ವರದಿಂದ ಭಯದಿಂದ ಅವನ ಸನಿಹ ಬಂದು ಅವನ ಅಂಗಾಲಿಗೆ ಕೈಯಿಂದ ತಿಕ್ಕತೊಡಗಿದಳು. ಸ್ವಲ್ಪ ಬಿಸಿಯೇರಿ ಅವನ ಸಂಕಟ ಕಡಿಮೆ ಆಗಲಿ ಎಂದು. ಅಮ್ಮ, ನೋನು, ನನ್ನ ಬಿಟ್ಟು ಹೋಗಬೇಡ. ಅಪ್ಪು ಪ್ಲೀಸ್ ನನಗೆ ನೀನು ಬೇಕೇ ಬೇಕು. ಏನೇನೋ ಅಸ್ಪಷ್ಟ ಮಾತುಗಳು, ನರಳಾಟ. ಅವನ ತಲೆಯ ಹತ್ತಿರ ಬಂದು ಕುಳಿತು ಹಣೆಯ ಮೇಲೆಲ್ಲ ಹರಡಿದ್ದ ಅವನ ಅಲೆಗೂದಲ ಮೇಲೆ ಕೈ ಆಡಿಸುತ್ತಿದ್ದವಳು ಬೆಚ್ಚಿದಳು ಪ್ರಾರ್ಥನಾ. ಪ್ಲೀಸ್ ನೋಡ್ತಾ ಇದ್ದವರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.